ಹಾಯ್ ವೀಕ್ಷಕರೇ, ಎಲ್ಲರಿಗೂ ಗುಡ್ ಈವ್ನಿಂಗ್. ಇವತ್ತು ಸ್ವಲ್ಪ ಲೇಟ್ ಆಗೋಯ್ತು, ಸಂಜೆ ಆಗೋಯ್ತು ವಿಡಿಯೋ ಮಾಡಬೇಕಾದ್ರೆ. ಯಾಕಂದರೆ ಸ್ವಲ್ಪ ದೇವಸ್ಥಾನದಲ್ಲಿ ಪೂಜೆ ಇತ್ತು, ಅಲ್ಲಿಗೆ ಹೋಗಿದ್ದೆ, ಬರೋದು ಲೇಟ್ ಆಗೋಯ್ತು. ಈಗ ನಾನು ಮಾಡ್ತಾಯಿದ್ದೀನಿ ಸಂಜೆನಲ್ಲಿ. ಈಗ ನಾನು ಈ ಮಲ್ಲಿಗೆ ಗಿಡ ಕಟ್ ಮಾಡಿದ್ನಲ್ಲ, ಅಲ್ಲಿ ತಗೊಂಡಿದ್ನಲ್ಲ, ಅದು ನೆರಳಲ್ಲಿ ಸೇರ್ಕೊಂಡಿತ್ತು ಅಂದ್ಬಿಟ್ಟು ಅದನ್ನು ನಾನು ಇವಾಗ ರೀಪಾಟ್ ಮಾಡೋದು ತೋರಿಸ್ತೀನಿ. ಅದಕ್ಕೆ ಬೇಕಾಗಿರೋ ಸಾಮಾನೆಲ್ಲನೂ ಇದು ಎರಡು ಈ ಥರ ಕಂಟೈನರಲ್ಲಿ 2 ಕಂಟೈನರು ಮಣ್ಣು ತಗೊಂಡಿದ್ದೀನಿ. ಆಮೇಲೆ 1 ಕಂಟೈನರಲ್ಲಿ ಸ್ವಲ್ಪ ಕಮ್ಮಿ ವರ್ಮಿ ಕಾಂಪೋಸ್ಟ್ ತೊಗೊಂಡಿದ್ದೀನಿ. ಆಮೇಲೆ ಇದು ಎಲ್ಲ ಒಂದೊಂದು ಹಿಡಿಯಷ್ಟು ಕೋಕೋಫಿಟ್ಟು, ಮರಳು, ಆಮೇಲೆ ರೈಸ್ ಹಸು ತೊಗೊಂಡಿದ್ದೀನಿ. ಆಮೇಲೆ ಇದಕ್ಕೆ ನೀಮ್ ಪೌಡ್ರು, ಆಮೇಲೆ ನೀಮ್ ಪೌಡ್ರೊಂದು, ಆಮೇಲೆ SSP ಒಂದು ಸಿಂಗಲ್ ಸೂಪರ್ ಫಾಸ್ಫೇಟ್ ಅಂತ, ಆಮೇಲೆ ಸ್ವಲ್ಪ ಬೋನ್ ಮೀಲ್ ತಗೊಂಡಿದ್ದೀನಿ. ಇಷ್ಟು ಇವಾಗ ನಾನು ಬೆರೆಸ್ಕೊತೀನಿ. ಇದು ಮಣ್ಣು 2 ಕಂಟೈನರಲ್ಲಿ 1 ಕಂಟೈನರು ವರ್ಮಿ ಕಾಂಪೋಸ್ಟು, ಆಮೇಲೆ ರೈಸ್ ಹಸು, ಆಮೇಲೆ ಕೋಕೋಫಿಟ್ ಸ್ವಲ್ಪ ಮರಳು ಸ್ಯಾಂಡ್ವಿಷ್ಟು ಹಾಕ್ತಾಯಿದ್ದೀನಿ. ಸ್ವಲ್ಪ ಬೋನ್ ಮೀಲ್ ಹಾಕ್ತಾಯಿದ್ದೀನಿ, 1-2 ಸ್ಪೂನಷ್ಟು. ಆಮೇಲೆ ಸಿಂಗಲ್ ಸೂಪರ್ ಫಾಸ್ಫೇಟ್ ಅಂತ ಇದು ಸ್ವಲ್ಪ 1 ಸ್ಪೂನಷ್ಟು ಹಾಕ್ತೀನಿ. ಜಾಸ್ತಿ ಹಾಕ್ಬಾರ್ದು, ಅದು ಕೆಮಿಕಲ್ಲು, ಹಾಗಾಗಿ ಒಂದು ಅರ್ಧ ಮುಕ್ಕಾಲಷ್ಟು ಹಾಕ್ತೀನಿ ಅಷ್ಟೇನೆ. ಹಾಕ್ತೀನಿ. ಆಮೇಲೆ ನೀಮ್ ಪೌಡ್ರು 1-2 ಚಮಚ ಹಾಕ್ತೀನಿ. ಈಗ ಎಲ್ಲನೂ ನಾನು ಬೆರೆಸ್ಕೊತೀನಿ ಚೆನ್ನಾಗಿ. ಎಲ್ಲ ಚೆನ್ನಾಗಿ ಬೆರೆಸ್ಕೊಂಡು ಅಂತ ಜಾಸ್ತಿ ಮರಳಿರಲಿಲ್ಲ, ಅದಕ್ಕೆ ಸ್ವಲ್ಪ ಕೋಕೋಫಿಟ್ಟು, ಆಮೇಲೆ ಸ್ವಲ್ಪ ರೈಸ್ ಸೇರಿಸ್ಕೊಂಡೆ. ಅದನ್ನು ಎಲ್ಲ ಸ್ವಲ್ಪ ನೀರಲ್ಲಿ ಸರಾಗಿ ಹೋಗುತ್ತೆ ಅಂತ ಅಂದ್ಬಿಟ್ಟು ಈ ಮಣ್ಣಿಗೆ ಬೆರೆಸ್ಕೊಂಡಿದ್ದೀನಿ. ಈಗ ಇದನ್ನು ನಾನು ಎಲ್ಲ ಇದಕ್ಕೆ ಪಾಟ್ಗೆ ಫಿಲಪ್ ಮಾಡ್ಕೊತೀನಿ. ಫಿಲ್ಲಪ್ ಮಾಡಿಕೊಂಡು ನಾನು ಫಂಗಿಸೈಡಲ್ಲಿ ಇಟ್ಟಿದ್ದೆ, ಅದು ಮಧ್ಯಾಹ್ನ ತೆಗೆದುಬಿಟ್ಟಿದ್ನಲ್ಲ, ಅದಕ್ಕೋಸ್ಕರ ಫಂಗಿಸೈಡಲ್ಲಿ ಹಾಕಿಟ್ಟಿದ್ದೆ. ಇದನ್ನು ಈಗ ನಾನು ಮಣ್ಣಿಂದ ಫಿಲ್ಲಪ್ ಮಾಡ್ಕೊತೀನಿ. ಎಲ್ಲ ಪಾರ್ಟ್ಸಿಂದ ಎಲ್ಲ ಫಿಲ್ ಮಾಡ್ತಾಯಿದ್ದೀನಿ. ಎರಡನ್ನೂ ಒಂದರಲ್ಲೇ ಹಾಕ್ತಾಯಿದ್ದೀನಿ.
ವೀಕ್ಷಕರೇ, ಪಾಟಲ್ಲಿ ತುಂಬಬೇಕಾದ್ರೆ ಫುಲ್ಲು ತುಂಬಾರ್ದು, ಸ್ವಲ್ಪ ಬಿಟ್ಟಿರಬೇಕು. ಆಮೇಲೆ ಒಂದು 15 ದಿವಸ 20 ದಿವಸ ಬಿಟ್ಕೊಂಡು ನಾವು ಇದು ಫ್ರೆಶ್ಶಾಗಿ ಒಂದೊಂದು ಕೊಡ್ತಾ ಇರ್ತೀವಲ್ವಾ ಕಾಂಪೋಸ್ಟು, ಅದಕ್ಕೋಸ್ಕರ ಸ್ವಲ್ಪ ಜಾಗ ಬಿಟ್ಕೊಂಡಿರಬೇಕು. ತುಂಬ ಫಿಲ್ಲಪ್ ಮಾಡಬಾರ್ದು. ಚೆನ್ನಾಗಿ ಈ ಥರ ಪ್ರೆಸ್ ಮಾಡಿಬಿಟ್ಟು ಕೊಂಡಿಸ್ಬೇಕು. ಈ ಫಂಗಿಸೈಡ್ ನೀರು ಕೂಡ ಇದೆ ಇದರಲ್ಲಿ, ಅದು ಹಾಕ್ಬಿಡ್ತೀನಿ. ಫುಲ್ಲು ನೀರು ಹಾಕ್ಬಿಡ್ಬೇಕು. ಈಗ ಅದು ಚೆನ್ನಾಗಿ ನೆಂದುಬಿಡ್ಬೇಕು, ಯಾಕೆಂದರೆ ಫುಲ್ಲು ಒಣಗಿತ್ತಲ್ವ ಅದು ಸ್ಟಾರ್ಟಿಂಗ್ಸ್ ಎಲ್ಲ. ಈಗ ಸ್ವಲ್ಪ ನೀರು ಕ್ಲೀನಾಗಿ ಹರ್ಕೊಂಡು ಹೋಗಂಗೆ ಇಟ್ಬಿಟ್ಟು ಕೆಳಗಡೆ ಸ್ವಲ್ಪ ಇಟ್ಬಿಡ್ತೀನಿ. ಆಮೇಲೆ ನಾನು ಇದು ನನ್ನ ನೆನ್ನೆ ಹಾರಾಕಿದ್ನಲ್ಲ ಸಜ್ಜೆ ಮೇಲೆ ಹಸಿ ಮಣ್ಣು ಇವಾಗೆಲ್ಲ ಒಣಗೈತೆ, ಜಲ್ಸಿಟ್ಟಿದ್ದೀನಿ. ಇದಕ್ಕೆ ನಾನು ತಿರುಗಿ ರೀಚಾರ್ಜ್ ಮಾಡಬೇಕಾದ್ರೆ ಬೇರೆ ಬೇರೆ ಕಾಂಪೋಸ್ಟ್ಗಳು ಫರ್ಟಿಲೈಸರ್ಸು ಎಲ್ಲ ಸೇರಿಸ್ಬೇಕು. ಅದನ್ನು ನಾನು ಮಾಡುವಾಗ ತೋರಿಸ್ತೀನಿ.